ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಶನಿವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ಪ್ರಥಮ ತಿಥಿ ಪಂಚಮಿ. ದ್ವಿತೀಯದಲ್ಲಿ ಇವತ್ತಿನ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇವತ್ತಿನ ಶನಿವಾಸರ ಶ್ರಾವಣ ಶನಿವಾಸರ. ಇವತ್ತಿನ ದಿವಸದಲ್ಲಿ ಪ್ರಸನ್ನ ಆಂಜನೇಯನ ಪಂಚಮುಖಿ ಆಂಜನೇಯ ದರ್ಶನ ಪ್ರಜೆಗಳಿಗೆ ಒಳಿತು. ದ್ವಾದಶ ರಾಶಿಗಳನ್ನು ಶನಿವಾಸರದಲ್ಲಿ ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಕೌಟುಂಬಿಕ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ಮಾಡಲಾಗುವುದಿಲ್ಲ. ಕುಟುಂಬದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ನೀವು ತುಂಬ ವಾಸ್ತವಿಕವಾದ ವಿಚಾರಗಳನ್ನು ಬಿಟ್ಟು ನಂತರ ನಾಳೆ ಮಾಡೋಣ ನಾಡ ಮಾಡೋಣ ಅಂತ ಕಾಳಜಿಯನ್ನು ಸಹ ಇವತ್ತಿನ ದಿವಸದಲ್ಲಿ ಮಾಡೋಕ್ಕಾಗೋದಿಲ್ಲ. ಆರೋಗ್ಯದಲ್ಲೂ ಸಹ ಕುಟುಂಬದವರ ಜೊತೆ ಬೆಳಿಗ್ಗೆ ತೋರಿಸೋಣ ಬಿಡು, ಸಂಜೆ ತೋರಿಸೋಣ ಬಿಡು ಅಂತ ಸ್ವಲ್ಪ ಲೇಜಿ ಮಾಡೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗುವಂತಹ ಕುಟುಂಬದಲ್ಲಿರುವಂತಹ ಎಲ್ಲರಿಗೂ ಸಹ ಕಂಡುಬರುತ್ತೆ. ಮೇಷರಾಶಿ ಮೇಷಲಗ್ನದವರಿಗೆ ಜೊತೆಗೆ ಈ ದಿವಸದಲ್ಲಿ ಉದಾಸೀನತೆ, ಈಗ ಅದೇ ಹೇಳಿದ ಪ್ರಕಾರ ನಿಮಗೆ ನಾಳೆ ಮಾಡೋಣ ಅನ್ನುವಂಥ ಪದ ಇವತ್ತಿನ ಬೇಡ. ಇವತ್ತು ಯಾವುದೇ ವಿಚಾರಗಳಲ್ಲಿ ಯಾವುದೇ ವ್ಯವಹಾರಗಳಲ್ಲಿ ನೀವಿವತ್ತು ಈ ಗಂಟೆಲೇ ಮಾಡುವಂತಹ ವಿಚಾರಗಳಲ್ಲಿ ಉತ್ತಮ ಲಾಭಾಂಶಗಳು ಉತ್ತಮ ಸಫಲತೆಗಳನ್ನು ಸಹ ಕಾಣಬಹುದು. ಜೊತೆಗೆ ಕುಟುಂಬದವರಲ್ಲಿ ಜೊತೆಗೆ ಸ್ನೇಹಿತರಲ್ಲಿ ಕಿರಿಕಿರಿ ಸುಧಾ ಇವತ್ತಿನ ದಿವಸದಲ್ಲಿ ಇರುತ್ತೆ. ಹಾಗಾಗಿ ಯಾವುದೇ ಕೆಲಸಗಳನ್ನು ಕಿರಿಕಿರಿ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಇವತ್ತು ಮಾಡಿ ಮುಗಿಸ್ಬಿಡೋಣ, ಮಾತುಕತೆ ಸಂಧಾನವಾಗಿ ಮಾತಾಡೋದು ಉತ್ತಮವಾಗಿರುತ್ತದೆ. ಹಣಕಾಸಿನ ವಿಚಾರಗಳಲ್ಲಿ ನೀವು ಹೆಚ್ಚಿನ ಪ್ರಗತಿ ಕಾಣಬೇಕು ಅಂದರೆ ನೀವು ಸ್ವಯಂ ನೀವೇ ಹೋಗಿ ವ್ಯವಹಾರ ಮಾಡೋದು ಸ್ವಲ್ಪ ಜಾಗರೂಕತೆಯಿಂದ ಮಾಡೋದು ಉತ್ತಮವಾಗಿರುತ್ತದೆ. ಇಲ್ಲವಾದಲ್ಲಿ ಸ್ವಲ್ಪ ನಿಮ್ಮ ಹಣಕಾಸಿನಲ್ಲಿ ಇಳಿಮುಖವನ್ನು ನೋಡಬಹುದು. ಕೂಡಿಟ್ಟ ಹಣ ಖಾಲಿಯಾಗುವಂತಹ ಸಂದರ್ಭಗಳು ಸಹ ಕಂಡುಬರುತ್ತೆ. ಮೇಷರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆಯಾಗಿ 1, ಶುಭ ವರ್ಣ ಕೆಂಪು ಬಣ್ಣ ಉತ್ತಮವಾಗಿರುತ್ತದೆ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠಣ ಅಂದರೆ ಶಿವಾಲಯ ದರ್ಶನ ಅಥವಾ ಶಿವನ ಅಷ್ಟೋತ್ತರಗಳನ್ನು ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ಉದ್ಯೋಗಕ್ಕೆ ಕಾರ್ಯಕ್ಷೇತ್ರದಲ್ಲಿ ಯಾರು ಉದ್ಯೋಗ ಕಾರ್ಯಕ್ಷೇತ್ರಗಳಿರ್ತೀರೋ ಸ್ವಲ್ಪ ಮಟ್ಟಿನ ಪ್ರೆಷರ್ ಒತ್ತಡಗಳು ಕೂಡ ಇರುತ್ತೆ. ಉದ್ಯೋಗದಲ್ಲಿ ಯಾರು ಮಾಡ್ತಿರ್ತೀರಿ ನಿಮಗೆ ಟಾರ್ಗೆಟ್ ಆಗಿರ್ಬೋದು, ನಿಮಗೆ ನಿಮ್ಮ ಸಮಯಕ್ಕೆ ತಕ್ಕದನ್ನೇ ಮಾಡೋದನ್ನ ಆತರದಲ್ಲಿ ಮಾಡುವಂತಹ ಸಂದರ್ಭಗಳು ಮಾನಸಿಕವಾಗಿ ನಿಮಗೆ ಏರಿಳಿತಗಳು ಸಹ ಈ ದಿವಸದಲ್ಲಿ ಕಾಣಬಹುದು. ಯಾಕೆಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬಾ ದಿನದ ಪೆಂಡಿಂಗ್ ಕೆಲಸಗಳು ಇವತ್ತು ಮುಗಿಸೇ ಹೋಗ್ಬೇಕು ಅನ್ನುವಂತಹ ಒಂದು ಹಠ ಸ್ವಭಾವ ಕೂಡ ನಿಮ್ಮ ಇವತ್ತು ದಿನಮಾನದಲ್ಲಿ ಕಂಡು ಬರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಮಾಡೋ ಕೆಲಸದಲ್ಲಿ ಒಂದಷ್ಟು ಮಿಸ್ಟೇಕ್ಸ್ಗಳು ಕಿರಿಕಿರಿ ಮಾಡಿಕೊಂಡು ನಿಮಗೆ ನೀವು ಆಭಾಸ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ನೀವು ಮಾಡೋಂಥದ್ದು ನಿಮಗೆ ಸಮಯನೇ ಸಾಕಾಗಲ್ಲ. ನಿಮಗೆ 8 ಗಂಟೆ ಸಮಯನೇ ಸಾಲದ ರೀತಿ ಕೆಲಸಗಳನ್ನು ಮಾಡುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ನಿಮಗೆ ಸಮಾಧಾನ ಇರಲ್ಲ. ಟಯರ್ಡ್ನೆಸ್, ಊಟ ತಿಂಡಿ ಸ್ಕಿಪ್ ಮಾಡುವಂಥದ್ದು, ತುಂಬಾ ವಿಚಾರಗಳಲ್ಲಿ ಓಡಾಟ ವೃಥಾ ಖರ್ಚು ಈ ದಿನಮಾನದಲ್ಲಿ ಇರುತ್ತದೆ. ಹಾಗಾಗಿ ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡಬೇಕು. ಅದನ್ನ ಬಿಟ್ಟು ವೈಯಕ್ತಿಕ ವ್ಯವಹಾರಗಳು, ಭೂ ವ್ಯವಹಾರ ಅಥವಾ ನೀವು ಹಣಕಾಸುಗಳನ್ನು ಕೊಟ್ಟಿರೋದನ್ನು ಈಸ್ಕೊಳ್ಳುವಂಥದ್ದಾಗಿರ್ಬೋದು, ನೀವು ಕೊಡುವಂಥದ್ದಾಗಿರೋ ಹಣಗಳಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದನ್ನು ಸಹ ಮಾತಿನ ಮೇಲೆ ಮಾಡೋದು ಒಳಿತಲ್ಲ. ವೃಷಭ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಮನೆ ದೇವರ ಆರಾಧನೆ ಅಥವಾ ದರ್ಶನ ಶುಭ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೀವು ಬೇರೆಯವರ ವಿಚಾರದಲ್ಲಿ ತಲೆ ಹಾಕೋದ್ರಿಂದ ಅಥವಾ ನಿಮಗೆ ನಿಮ್ಮ ಕೆಲಸದ ವಿಚಾರವಾಗಿ ಬೇರೆಯವರು ತಲೆ ಹಾಕೋದ್ರಿಂದ ನಿಮಗೆ ಯಾವುದೂ ಸಹ ಇವತ್ತಿನ ಪೂರ್ಣ ಪ್ರಮಾಣ ಕೆಲಸಗಳಾಗಲ್ಲ. ಸುಮ್ಮನೆ ಬೇಸರವಾಗಿರುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ಕುಟುಂಬಸ್ಥರು ಸ್ನೇಹಿತರು ಯಾರೂ ಸುಧಾ ನಿಮಗೆ ಲಾಸ್ ಆಗಿರಲಿ ಆದಿ ಆಗಿರಲಿ ಪ್ರಶಂಸೆಯನ್ನು ಸಹ ಕೊಡೋದಿಲ್ಲ. ನೀನು ಸ್ವಾರ್ಥವಾಗಿ ಮಾಡ್ಕೊಂಡೆ ಅನ್ನೋಂಥ ದಿನಮಾನವನ್ನು ಸಹ ನೋಡಬಹುದು. ಈ ದಿವಸದಲ್ಲಿ ನೀವು ಸಂಕಷ್ಟಗಳು
ಸಮಸ್ಯೆಗಳು ಇದೆಲ್ಲಾನು ಮನಸ್ಸಿಗೆ ಇಟ್ಕೊಂಡು ಯೋಚನೆ ಮಾಡುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಸಂಕಷ್ಟಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಶುಭ ಸೂಚನೆಗಳನ್ನು ಸಹ ನೋಡಬಹುದು. ಹಾಗಾಗಿ ಈ ದಿವಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಇರಲಿ, ಜೊತೆಗೆ ಎಲ್ಲರೂ ವಿಶ್ವಾಸದಲ್ಲಿ ಕೆಲಸ ಮಾಡೋದ್ರಿಂದ ಉತ್ತಮವಾಗಿರುತ್ತದೆ. ವಾಹನದಲ್ಲಿ ನೀವು ಚಲಾವಣೆ ಮಾಡುವಾಗ ನಿಮ್ಮ ಗಮನ ನಿಮ್ಮ ಮೇಲೆ ಇರಬೇಕು. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ನೀವು ತಲೆ ಹಾಕೊಂಡು ಯೋಚನೆ ಮಾಡಿಕೊಂಡು ವಾಹನದ ಚಲಾವಣೆ ಮಾಡೋದ್ರಿಂದ ಕಬ್ಬಿಣಗಳಿಂದ ಪೆಟ್ಟಾಗುವಂಥದ್ದು, ಅಂದ್ರೆ ವೃಥಾ ತಿರುಗಾಟ ವೃಥಾ ಖರ್ಚು ಇರುತ್ತೆ. ಅದ್ರ ಜೊತೆ ಇದು ಒಂದು ಸಮಸ್ಯೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ಉತ್ತಮವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ಮೃತ್ಯುಂಜಯ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಂದನಾಂ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಈ ಮಂತ್ರವನ್ನು 9 ಬಾರಿ ಹೇಳೋದ್ರಿಂದ ಶುಭ ಸೂಚನೆಗಳನ್ನು ನೋಡಬಹುದು. ಆರೋಗ್ಯದಲ್ಲೂ ಎಚ್ಚರಿಕೆಯಿಂದ ಇರ್ಬೋದು. ಒಳಿತಾಗ್ಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಸಾಕಷ್ಟು ಅಧಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ದಿನ. ಅಂದ್ರೆ ನೀವು ತುಂಬಾ ದಿನಗಳಿಂದ ಇವತ್ತಿಷ್ಟು ನಾನು ಮಾಡಲೇಬೇಕು ಇದರಿಂದ ಅಂತ ನೀವು ಕೆಲವೊಂದು ವಿಚಾರಗಳನ್ನ ಕಾಯ್ದು ಕುಳಿತಿರ್ತೀರಿ. ನೀವು ತುಂಬಾ ದಿನಗಳಿಂದ ಸಿಂಹಾವಲೋಕನ ಅಂತ ಅಂದ್ರೆ ನೀವು ಮಾಡುವಂತ ಕೆಲವೊಂದಿಷ್ಟು ವಿಚಾರಗಳನ್ನ ಮತ್ತೆ ಮತ್ತೆ ನಾನು ಇದನ್ನ ಈ ಒಂದು ಲಾಭಾಂಶದಲ್ಲೇ ಇರಬೇಕು ಅಂತ ಅನ್ನುವಂತ ಒಂದು ಗುರಿ ಇರುತ್ತೆ ನಿಮಗೆ. ಅದು ಇವತ್ತಿನ ದಿವಸದಲ್ಲಿ ನಿಮಗೆ ಕ್ರೋಢೀಕರಣವಾಗುತ್ತದೆ. ಜೊತೆಗೆ ಅದ್ರ ಜೊತೆಗೆ ಜವಾಬ್ದಾರಿ ಕೆಲಸಗಳನ್ನು ಸಹ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಮೇಲ್ಪಟ್ಟು ಹೋಗ್ತಿರ್ತಾರೋ ನಿಮ್ಗೆ ಅಷ್ಟು ಜವಾಬ್ದಾರಿ ಸುಧಾ ಇವತ್ತಿನ ದಿನಮಾನದಲ್ಲಿ ಹೆಚ್ಚಾಗಿರುತ್ತದೆ. ಅನುಭವಕ್ಕಿಂತ ನಿಮಗೆ ಜವಾಬ್ದಾರಿಗಳು, ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡುವಂತಹ ದಿನಮಾನವನ್ನು ಸಹ ನೋಡಬಹುದು. ಅಂದ್ರೆ ಅದಕ್ಕೋಸ್ಕರದಲ್ಲಿ ನಿಮ್ಮಕ್ಕಿಂತ ಹಿರಿಯರು ಆ ವ್ಯವಹಾರದಲ್ಲಿ ಉನ್ನತವರಾದ ಸಲಹೆ ಪಡ್ಕೊಂಡು ವ್ಯವಹಾರ ಹಾಕೋದ್ರಿಂದ ನಿಮಗೆ ಲಾಭಾಂಶವು ಸಹ ನೋಡುವಂತ ದಿನಮಾನವಾಗಿರುತ್ತದೆ. ಹಾಗಾಗಿ ಈ ದಿವಸದಲ್ಲಿ ಮಾಡುವ ವ್ಯವಹಾರ ದೀರ್ಘಾವಧಿ ಸಾಲಗಳು, ಅಂದ್ರೆ ನಿಮಗೆ ಕಮಿಟ್ಮೆಂಟ್ಸ್ಗಳು ಎಷ್ಟೇ ಇರಲಿ, ತುಂಬಾ ದಿನಗಳಿಂದ ನಿಮಗೆ ಕಮಿಟ್ಮೆಂಟ್ಸ್ಗಳು ತೀರೇ ಇಲ್ಲಪ್ಪ, ಇವತ್ತು ಏನ್ ಮಾಡ್ಬೇಕಪ್ಪ ಅನ್ನಂಥವೆಲ್ಲ ಇವತ್ತಿನ ದಿವಸದಲ್ಲಿ ಮುಕ್ತರಾಗುವಂತಹ ದಿನಗಳನ್ನು ನೋಡ್ಬೋದು. ಆದರೆ ಇವತ್ತಿನ ಹೊಸ ವ್ಯವಹಾರಗಳಿಗೆ ಇವತ್ತು ಉತ್ತಮ ಅಲ್ಲ. ಮಾಡ್ಕೊಂಡಿದ್ದು ನೀವು ಏನೇ ವಿಚಾರಗಳಿದ್ರು ಲಾಭಾಂಶಗಳ ಮುಖೇಣದಲ್ಲಿ ಅಲ್ಲಿಗೆ ಅದನ್ನ ಬಿಟ್ಟು ನಾಳೆ ನೋಡೋಣ ಅನ್ನುವಂಥ ಒಂದಷ್ಟು ಸಮಯಗಳನ್ನು ಕಾಯ್ದು ಕೆಲಸ ಮಾಡೋದು ಒಳಿತು. ಇಲ್ಲ ಅಂದ್ರೆ ಮತ್ತೆ ಲಾಭಾಂಶದಿಂದ ಋಣಕ್ಕೆ ನೀವು ಜಾರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ಅಂದ್ರೆ ಇವತ್ತಿನ ಒಂದು ಪರಿಹಾರ ಕರ್ತ ಅಂದ್ರೆ ಕುಲದೇವರ ಆರಾಧನೆ. ನೀವು ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ಮನೆ ದೇವರನ್ನ ಜಪ ಅಥವಾ ಪೂಜೆ ಮಾಡಿಕೊಂಡು ಹೊರಗಡೆ ಹೋಗೋದ್ರಿಂದ ಉತ್ತಮ ಫಲಗಳನ್ನು ನೋಡಬಹುದು. ಶುಭವಾಗ್ಲಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೈಹಿಕ ಹಾಗೂ ಮಾನಸಿಕವಾಗಿ ಆಯಾಸ ಕೂಡ ಆಗುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನಿಮಗೆ ಆ ಬ್ರೈಟ್ನೆಸ್, ಇವತ್ತಿಷ್ಟು ಕೆಲಸ ಮಾಡಬೇಕು, ಇವತ್ತು ನಾನು ಇಷ್ಟು ಯೋಗ ಮಾಡಬೇಕು, ಇವತ್ತಿಷ್ಟು ಕೆಲಸ ಮಾಡಬೇಕು, ಇಂಥವ್ರ ಜೊತೆ ಮಾತಾಡಬೇಕು, ಲವಲವಿಕೆ ದಿನಗಳು ನಿಮಗೆ ಪ್ರಾತಃ ಕಾಲದಿಂದಲೇ ಇರಲ್ಲ. ಆಯಾಸಕರ್ತವಾಗಿರುವಂಥ ದಿನಮಾನವಾಗಿರುತ್ತದೆ. ಜೊತೆಗೆ ಯಾವುದೇ ಕೆಲಸಗಳನ್ನು ಮಾಡೋಕ್ಕಿಂತ ಮೊದಲು ನೀವು 100 ಬಾರಿ ಯೋಚನೆ ಮಾಡ್ಕೊಳ್ಳುವಂಥದ್ದು, ಮಾಡೋಣ ಬೇಡವೋ, ಇವತ್ತು ಹೋಗೋದು ಬೇಡವೋ ಅನ್ನೋ ಒಂದಷ್ಟು ವಿಚಾರಗಳಲ್ಲಿ ಗೊಂದಲಮಯವಾದಂತಹ ದಿನವನ್ನು ಸಹ ಇವತ್ತಿನ ದಿವಸದಲ್ಲಿ ನೀವು ನೋಡಬೇಕಾಗತ್ತೆ. ಜೊತೆಗೆ ಮಂದಗತಿಯಾಗಿ ಮಾಡೋ ಕೆಲಸನೂ ಫಾಸ್ಟಾಗಿ ಮಾಡಲ್ಲ. ಒಂದು ಸಣ್ಣ ಕೆಲಸನೂ ಸಂಜೆ ತನಕ ಇವತ್ತು ಪೂರ್ಣ ಇದೊಂದೇ ಕೆಲಸ ಮಾಡಿದ್ದಾಯ್ತಪ್ಪ ಅನ್ನುವಂಥ ತುಂಬಿಸುವಂಥ ದಿನವನ್ನು ಸಮಯವನ್ನು ತುಂಬಿಸುವಂತಹ ಒಂದು ಕೆಲಸಗಳನ್ನು ಮಾಡೋಕೆ ನೀವು ಆಸಕ್ತಿಯಾಗಿರ್ತೀರಿ. ಜೊತೆಗೆ ಇರುವಂತಹ ವ್ಯವಹಾರಗಳಲ್ಲಿ ಯಾವುದೇ ನ್ಯಾಯಾಲಯ, ಕೋರ್ಟ್, ಭೂ ವ್ಯವಹಾರಗಳು ಅಥವಾ ರಿಯಲ್ ಎಸ್ಟೇಟ್ ಯಾರೇ ಏನೇ ಮಾಡ್ತಾ ಇದ್ರು ಅದನ್ನ ಇವತ್ತಿಗೆ ಸಂಬಂಧಪಟ್ಟಾಗೆ ನಿಮ್ಮನ್ನ ಕರೆದ್ರ ಹೋಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಉತ್ತಮವಾದ ಫಲಗಳನ್ನು ಲಾಭಾಂಶವನ್ನು ಸಹ ನೋಡ್ಬೋದು. ನೀವು ಇವತ್ತಿನ ಬೆಳಿಗ್ಗೆ ಮಾಡೋಣ ಅಂತಂದ್ರೆ ನಿಮಗೆ ನಿಮ್ಮ ವ್ಯವಹಾರಗಳಲ್ಲಿ ನಿಮಗೆ ಬಂದಂತ ಲಾಭಗಳಲ್ಲಿ ಖರ್ಚನ್ನು ಸಹ ನೋಡುವಂತಹ ದಿನವನ್ನು ಸಹ ಇವತ್ತು ಕಾಣಬಹುದು. ಹಾಗಾಗಿ ಯಾವುದೇ ಒಂದು ದಿವಸದಲ್ಲೂ ಇವತ್ತಿನ ಲಾಭಾಂಶದ ಕಡೆಗೆ, ಜೊತೆಗೆ ಇವತ್ತಿನ ಪೂರ್ಣವಾಗಿ ಆದಾಯದ ಕಡೆಗೆ, ಜೊತೆಗೆ ಆರೋಗ್ಯದ ಕಡೆಗೆ ತ್ವರಿತದಲ್ಲಿ ನೀವು ಕೆಲಸ ಮಾಡೋದ್ರಿಂದ ಉತ್ತಮ ಫಲಗಳನ್ನು ನೋಡಬಹುದು. ಇವತ್ತಿನ ದಿವಸದಲ್ಲಿ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಬಿಳಿ ಬಣ್ಣ ಉತ್ತಮವಾಗಿರುತ್ತೆ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಂದನಾಂ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಈ ಮಂತ್ರವನ್ನು 9 ಬಾರಿ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ
ನೀವು ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಅಂದರೆ ಕಾರ್ಯಕ್ಷೇತ್ರಗಳಲ್ಲಿರೋರಿಗೆ ಒತ್ತಡಗಳು ಅರ್ಜೆಂಟ್ ಕೆಲಸ ಮಾಡುವಂಥದ್ದು ಎದುರಾಗುತ್ತೆ. ರೈತಾಪಿ ವರ್ಗದವ್ರಿಗೂ ಸಹ ಇವತ್ತಿನ ದಿವಸದಲ್ಲಿ ಅವರು ಕಾಯ್ತಾ ಇದ್ದಾರೆ ನಾನು ಹೋಗಬೇಕು ಅನ್ನೋಂಥ ಆ ಥರ ಸ್ವಭಾವಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಪೂರ್ಣ ಪ್ರಮಾಣವಾಗಿ ಮಾಡೋಕ್ಕಾಗಲ್ಲ. ಲಾಸಿನ ಕಡೆ ಅಂದರೆ ನಿಮ್ಮ ಒತ್ತಡಗಳಿಗೆ ಮಣಿದು ನಿಮ್ಮ ಆದಾಯದ ಮೂಲ ನಿಮ್ಮ ಸಮಯಗಳು ಎಲ್ಲ ವೇಸ್ಟ್ ಮಾಡುವಂಥ ಸಂದರ್ಭಗಳಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನಕರವಾಗಿ ನಿಮ್ಮ ಇರುವಂಥ ವಾಸ್ತವ ಸ್ಥಿತಿಗಳನ್ನು ಅವರಿಗೆ ತಿಳಿಸಿ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಲಾಭಗಳನ್ನು ನೋಡಬಹುದು. ಮತ್ತು ಕವಿಗಳಿಗೆ ಗೌರವ ಸಿಗುವಂಥ ದಿನಮಾನವಾಗಿರುತ್ತದೆ. ಲೇಖಕರಿಗೆ, ಬುಕ್ ಅಂದರೆ ವ್ಯಾಪಾರಿಗಳಿಗೆ, ಪ್ರಾವಿಷನ್ ಸ್ಟೋರ್ಗಳಿಗೆ ಅಂತ ಹೇಳಿದ್ರೆ ದಿನಸಿ ಪದಾರ್ಥದವರಿಗೆ ಉತ್ತಮ ದಿನಗಳನ್ನು ನೋಡಬಹುದು. ಇವತ್ತಿನ ದಿವಸದಲ್ಲಿ ನೀವು ಕೊಟ್ಟಂತಹ ಸಾಲ ನಿಮಗೆ ವಾಪಸ್ ಬರುವಂಥದ್ದು, ನೀವು ಮಾಡಿರುವಂತಹ ಋಣಮುಕ್ತರಾಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಈ ದಿವಸದಲ್ಲಿ ಯಥೇಚ್ಛ ಲಾಭವನ್ನು ಸಹ ನೋಡಬಹುದು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು ಬಣ್ಣ. ಪರಿಹಾರವಾಗಿ ಶಿವನ ದೇವಾಲಯ ದರ್ಶನ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ಬಿಲ್ವಪತ್ರೆಯನ್ನು ಕೊಟ್ಟು ಅಥವಾ ಹಾಲನ್ನು ಕೊಟ್ಟು ಉತ್ತಮವಾದಂತಹ ಒಂದು ಅರ್ಚನೆ ಅಂತ ಹೇಳಿದ್ರೆ ಅಲ್ಲಿ ಪುರೋಹಿತರ ಹತ್ರ ಒಂದು ನಿಮ್ಮ ಕುಟುಂಬದವರಿಗೆ ಅರ್ಚನೆಯನ್ನು ಮಾಡಿಸಿ ಬರೋದ್ರಿಂದ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದವರಿಗೆ ನಿಮ್ಮ ಕೆಲಸಗಳು ಯಾವುದು ಹೊಸದಾಗಿ ನೂತನ ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಇಳಿಮುಖ. ಅಂದರೆ ನಿಮಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನೀವು ಅನ್ಕೊಂಡ ರೀತಿಯಲ್ಲಿ ನಿಮ್ಮ ಕೈ ಸೇರ್ತಾ ಇರೋದಿಲ್ಲ. ಇವತ್ತು ನಿಮ್ಮ ಇಷ್ಟು ಕೆಲಸ ಮಾಡಿ ನನಗೆ ಇಷ್ಟು ಲಾಭ ಬರಬೇಕಾಗಿತ್ತು, ಕೈಯಿಂದ ಎಷ್ಟು ಹಾಕ್ಬೋದು ಈ ವ್ಯವಹಾರಕ್ಕೆ ಅನ್ನುವಂತಹ ದಿನಮಾನದಲ್ಲಿ ನಿಮಗೆ ಇಳಿಮುಖನೂ ಸುಧಾ ಈ ದಿವಸದಲ್ಲೂ ಸಹ ಕಾಣಬಹುದು. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡುವಂಥ ಕೆಲಸಗಳಲ್ಲಿ ಗ್ರಾಫ್ ಮೇಲೆ ಹೋಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿದ್ರೆ ನಿಮಗೆ ಅಭಿವೃದ್ಧಿತನ ಇವತ್ತಿನ ದಿವಸದಲ್ಲಿ ಕಾಣಲ್ಲ. ಸ್ವಲ್ಪ ಮಟ್ಟಿನ ಸ್ವಲ್ಪ ಕರೆಕ್ಷನ್ಸ್ಗಳು ಯಾವುದೇ ಒಂದು ನೀವು ಹೇಳೋ ಟೈಮ್ಗೆ ಆಗಲ್ಲ, 10 ನಿಮಿಷ ಲೇಟ್ ಆಗೋಂಥದ್ದು, ಇಲ್ಲ ಅವ್ರು ಬರೋಕ್ಕಿಂತ ಮೊದಲೇ ಬಂದು ಇವರು ಕಾಯುವಂಥದ್ದು, ಎರಡೂ ಲಾಸೆ. ಹಾಗಾಗಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಇದ್ದರೆ ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ನಿಮಗೆ ಸಮಾಧಾನ ಸಿಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಬೇಕು. ಯಾವುದೇ ರೀತಿ ಹೊಸ ವ್ಯವಹಾರಗಳಿಗೆ ಇವತ್ತಿನ ದಿವಸದಲ್ಲಿ ಮಾಡಿರೋ ವ್ಯವಹಾರಗಳಿಗಿಂತ ಮತ್ತೆ ಹೊಸ ವ್ಯವಹಾರಗಳಿಗೆ ಕೈ ಹಾಕೋ ಮೊದಲು ಒಂದಷ್ಟು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಆದಾಯದ ಮೂಲ ಇದೆ ಅದರ ಒಳಪಟ್ಟು 1 ತಿಂಗಳು 2 ತಿಂಗಳು 3 ತಿಂಗಳು ಅದನ್ನು ನಾನು ಕಾಪಾಡ್ಕೊತೀನಿ ಅಂತ ಇದ್ರೆ ವ್ಯವಹಾರಕ್ಕೆ ಕೈ ಹಾಕಿ ಲಾಭಾಂಶ ಇರುತ್ತೆ. ದಯವಿಟ್ಟು ಇಲ್ಲವಾದಲ್ಲಿ ನಿಮ್ಮಲ್ಲಿ ಏನಿದೆ ಅಲ್ಲಿಗೆ ಅದನ್ನು ಕೈ ಬಿಟ್ಟು ಇವತ್ತಿನ ದಿನ ಮಾತ್ರ ಹೊಸ ವ್ಯವಹಾರಗಳಿಗೆ ಕೈ ಹಾಕೋದು ಒಳಿತಲ್ಲ. ತುಲಾರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಬಿಳಿ. ಪರಿಹಾರ ಅಂತ ತಿಳಿಸಿದರೆ ಹನುಮಾನ್ ಚಾಲೀಸ ಅಥವಾ ಅಷ್ಟೋತ್ತರ ಪಠನೆ ಮಾಡೋದು ಕೇಳೋದು ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಅನುಮಾನ ಪಡುವಂಥದ್ದು, ಅಪವಾದ ನಿಂದನೆಗಳು ನಿಮ್ಮ ಮೇಲೆ ಬರುತ್ತೆ. ನೀವೇನು ಮಾಡೇ ಇರಲ್ಲ, ನೀವೇನು ಮಾಡದೇನೆ ಇದ್ರೂ ಸುಧಾ ಇವತ್ತು ನೀವು ಈ ಕೆಲಸ ಮಾಡಿದ್ದೀಯಾ ಅನ್ನುವಂಥ ಅಪವಾದ ನಿಂದನೆಗಳನ್ನು ಸಹ ನೋಡಬಹುದು. ಯಾಕೆಂದರೆ ಲಗ್ನಾತಿ ಚಂದ್ರ ಪ್ರಥಮ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಅನುಮಾನ ಸ್ಥಾನಗಳಲ್ಲಿ ನೀವು ಮಾಡೋ ಕೆಲಸ ಅವರಿಗೆ ಡೌಟ್ ಆಗಿ ಕಾಣ್ತಾ ಇರುತ್ತೆ. ಜೊತೆಗೆ ನಿಮ್ಮ ಮೇಲಧಿಕಾರಿಗಳು ಉದ್ಯೋಗದಲ್ಲಿರುವಂಥವರಿಗೆ ಮೇಲಧಿಕಾರಿಗಳಿಗೆ ನಿಮಗೆ ಒತ್ತಡಗಳು ಸಹ ನೀನು ಮಾಡ್ತಾ ಇರೋದು ಇಷ್ಟೇ ಮಾಡಬೇಕು ಅಂತ ಗಮನಿಸಿದ್ದೀನಿ, ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಅನ್ನೋಂಥ ಸಂದರ್ಭಗಳು. ಕಾಯ ವಾಚ ಮನಸ್ಸ ಶುದ್ಧಿಲಿ ನೀವು ಮಾಡಿದ್ರು ನಿಮಗೆ ಬೇಜಾರಾಗಂತಹ ದಿನಮಾನಗಳನ್ನು ಸಹ ಇವತ್ತದಲ್ಲಿ ನೋಡಬೇಕಾಗತ್ತೆ. ಜೊತೆಗೆ ವ್ಯವಹಾರ ಮತ್ತೆ ವ್ಯವಸ್ಥಾನ ಅಂತ ಹೇಳ್ತೀವಿ, ತುಂಬಾ ಸೂಕ್ಷ್ಮಾವಧಿಯಲ್ಲಿ ಅಂದ್ರೆ ಒಂದು ಮಾತು ನಿಮಗೆ ಡೌಟ್ ಬತ್ತು ವ್ಯವಹಾರ ಮಾಡಕ್ ಹೋಗ್ಬೇಡಿ. ಒಂದು ಮಾತು ನಿಮ್ಗೆ ಅದರಲ್ಲಿ ಮೈನಸ್ ಬರ್ತಾ ಇದೆ ಅಂತ ತಿಳಿದ್ರೆ ನೀವು ಅದಕ್ಕೆ ಮತ್ತೆ ಮರಳಿ ಯತ್ನ ಮಾಡಿ ಯಾವುದೋ ಒಂದು ಆಮಿಷಕ್ಕೆ ಯಾವುದೋ ಒಂದು ಆಸೆಗೆ ದ್ವಿಗುಣ ಲಾಭಗಳನ್ನು ನೋಡುವಂತಹ ಒಂದು ಆಮಿಷಗಳಿಗೆ ಒಳಪಟ್ಟು ನೀವು ವ್ಯವಹಾರಕ್ಕೆ ಕೈ ಹಾಕಿದರೆ ನಿಮಗೆ ಲಾಸು. ಜೊತೆಗೆ ಅದು ತುಂಬಾ ದಿನಗಳ ಕಾಲ ವಾಪಸ್ ಬರೋದಿಲ್ಲ, ಹಣ ಸ್ಟೇ ಆಗ್ಬಿಡುತ್ತೆ ಅಲ್ಲೇನೆ. ಹಾಗಾಗಿ ವ್ಯಕ್ತಿಗತವಾಗಿ ನಂಬೋದು ಉತ್ತಮ ಅಲ್ಲ. ಮತ್ತೆ ಕುಟುಂಬದವರ ಜೊತೆ ಸಹಕಾರವಾಗಿ ನಿಮಗೆ ಸಿಗಲಿದೆ. ಈ ದಿವಸದಲ್ಲಿ ನೀವೇನೇ ಕೇಳೋರು ಕೊಡ್ತಾರೆ, ಆದರೆ ಅದನ್ನ ಉಪಯೋಗಿಸ್ಕೊಳ್ಳಿ. ಇಲ್ಲವಾದಲ್ಲಿ ಕಷ್ಟ ಕಟ್ಟಿಟ್ಟ ಬುತ್ತಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ನೀಲಿ, ತುಂಬ ಉತ್ತಮವಾಗಿರುತ್ತದೆ. ಪರಿಹಾರವಾಗಿ ಶಿವಸ್ತೋತ್ರ ಪಠಣ ಅಂದರೆ ನಿಮಗೆ ಶಿವ ಅಷ್ಟೋತ್ರಗಳನ್ನು ಪಠನ ಮಾಡೋದು ಅಥವಾ ದರ್ಶನ ಮಾಡೋದು ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ಲಗ್ನದವರಿಗೆ ಎಲ್ಲ ಪ್ರಮುಖ ಕಾರ್ಯಗಳು, ನೀವು ಮಾಡುವ ಪ್ರತಿ ಕೆಲಸ ಕಾರ್ಯಗಳು ಎಲ್ಲ ಮುಖ್ಯವಾದದ್ದೇ. ಆದರೆ ಅದರಲ್ಲಿ ಯಾವುದರಲ್ಲೂ ಯಶಸ್ಸನ್ನು ಕಾಣಬೇಕು ಅಂದರೆ ನೀವು ಯಾವುದರ ಒಂದನ್ನು ಆಯ್ಕೆ ಮಾಡಿಕೊಂಡು ಅದರ ಪೂರ್ಣ ಕೆಲಸವನ್ನು ಮಾಡಿ. ಎಲ್ಲ ಅರ್ಧ ಕೆಲಸಗಳನ್ನು ಮಾಡಿ ಎಲ್ಲದರಲ್ಲೂ ಸುದ ಸಮಸ್ಯೆಗಳಿಗೆ ಈಡಾಗೋದು ನಿಮಗೆ ಒಳಿತಲ್ಲ. ಒಂದು ಕೆಲಸವನ್ನು ಕೈಗೆತ್ಕೊಳ್ಳಿ, ಪೂರ್ಣವನ್ನು ಮಾಡೋದು ಉತ್ತಮ. ಮತ್ತೆ ಯಾವುದೇ ಕ್ಷೇತ್ರದಲ್ಲಿರುವವರು
ಕೃಷಿಕರಾಗಿರ್ಬೋದು, ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು, ಮಧ್ಯವರ್ತಿಗಳಾಗಿರ್ಬೋದು, ಅಥವಾ ಆಮದು ರಫ್ತು ಮಾಡೋರಾಗಿರ್ಬೋದು, ದಿನಸಿ ಪದಾರ್ಥದವರಾಗಿರ್ಬೋದು, ಎಲ್ಲ ದಿನಮಾನಗಳ ಖರ್ಚುಗಳನ್ನ ಮತ್ತು ಸಂಪಾದನೆಗಳನ್ನ ಮಾಡೋರು ಅವರ ಕೆಲಸಗಳ ಬಗ್ಗೆ ಗಮನ ಬೇಕು. ಮತ್ತೊಬ್ಬರ ಮೇಲೆ ನಂಬಿಕೆ ಇಟ್ಟು ಇದನ್ನು ನೋಡ್ಕೊಂತಾರಪ್ಪ ಬರ್ತೀನಿ ಅಂತ ಹೇಳೋದು ಶುಭ ಅಲ್ಲ. ಜೊತೆಗೆ ಹೊಸ ಪರಿಚಯ, ಯಾರೇ ವ್ಯಕ್ತಿಗಳು ಹೊಸ ಪರಿಚಯ ಆದ್ರೆ ಅವರಿಂದ ಲಾಭಾಂಶಗಳು ಸುಧಾ ನಿಮಗೆ ಇರುತ್ತೆ. ನಿಮಗೆ ಹೊಸ ವಿಷಯಗಳನ್ನ ಕಲಿಸಿಕೊಡ್ತಾರೆ. ಹೊಸ ವಿಚಾರಗಳಲ್ಲಿ ನೀನು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಈ ರೀತಿ ಬಾ, ನಿನಗೆ ಹೆಸರು, ಗೌರವ, ಕೀರ್ತಿ ಎಲ್ಲರೂ ತಂದು ಕೊಡುವಂತಹ ಸ್ನೇಹಿತರ ಪರಿಚಯಗಳಾಗುತ್ತೆ. ಜೊತೆಗೆ ತೆಂಗು, ಅಡಿಕೆ, ನೀರಿಗೆ ಸಂಬಂಧಪಟ್ಟಂತ ಯಾವುದೇ ವ್ಯವಹಾರದಲ್ಲಿರುವಂಥವರಿಗೆ ಉತ್ತಮ ಪಟ್ಟ ಲಾಭವನ್ನು ಸಹ ನೋಡಬಹುದು. ದುಪ್ಪಟ್ಟು ಲಾಭ ಅಂತ ಹೇಳುವಂಥದ್ದು ನೋಡುವಂತಹ ಇವತ್ತಿನ ದಿನಮಾನ ಶುಭವಾಗಿರುತ್ತದೆ. ಆರೋಗ್ಯದ ಕಡೆ ಗಮನ ಬೇಕು. ಯಾಕೆಂದ್ರೆ ಇವತ್ತಿನ ದಿವಸದಲ್ಲಿ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ತುತ್ತಾಗುವ ಸಂಭವಗಳಿರುತ್ತದೆ. ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ. ಧನಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಮನೆ ದೇವರುಗಳ ಆರಾಧನೆ ಶುಭ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದವರಿಗೆ ಸಮಾಜ ಸೇವಕರಿಗೆ ಗೌರವ ಸನ್ಮಾನಗಳು ಹಾಗೂ ಬರಹಗಾರರಿಗೆ ಅಂದ್ರೆ ಸಮಾಜದಲ್ಲಿ ಯಾವುದೇ ಸೇವೆಗಳು, ಸೋಷಿಯಲ್ ಸರ್ವಿಸ್ ಮಾಡೋರಿಗೆ, ಮತ್ತೆ ಅದು ಪತ್ರಕರ್ತರಾಗಿರ್ಬೋದು, ಮಾಧ್ಯಮ ಲೋಕದಲ್ಲಿರುವಂತರಾಗಿರ್ಬೋದು, ಅಥವಾ ಮುಂದೆ ಇರುವಂತಹ ಒಂದು ಭವಿಷ್ಯ ಕವಿಗಳಾಗಿರ್ಬೋದು, ಎಲ್ಲರಿಗೂ, ವಿಜ್ಞಾನಿಗಳಿಗೆ, ಹೊಸ ಹೊಸ ಸಂಶೋಧನೆ ಮಾಡುವಂಥ ವಿಜ್ಞಾನಿಗಳಾಗಿರ್ಬೋದು, ಎಲ್ಲರಿಗೂ ಸಮಾಜದಲ್ಲಿ ಅವರಿಗೆ ಹೆಸರುಗಳು ಪ್ರಚಲಿತವಾಗುವ ದಿನವನ್ನು ಈ ದಿವಸದಲ್ಲಿ ನೋಡಬಹುದು. ಜೊತೆಗೆ ಯಾವುದೇ ವಿಚಾರಗಳನ್ನು ಪರಿಶೋಧನೆ ಮಾಡದೇನೆ ಮಾತಾಡೋದು ನಿಮಗೆ ತಂದಂತಹ ಸಮಸ್ಯೆಗಳಾಗಿರುತ್ತೆ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಮಾತಾಡೋದು ಉತ್ತಮ ಅಲ್ಲ. ಗೊತ್ತಿದ್ರ ಬಗ್ಗೆ ಮಾತಾಡಿ. ಮಕರ ರಾಶಿಯವರಿಗೆ ವಿಚಾರ ತಿಳಿದಿದ್ರು ಸಹ ಪ್ರೊನೌನ್ಸಿಯೇಷನ್ಸ್ ಅಂದ್ರೆ ನೀವು ಮಾತಾಡೋ ಮಾತುಗಳು ಅಪಾರ್ಥವಾಗಿ ಕೇಳ್ತಾ ಇರುತ್ತೆ. ನೀವು ಎಲ್ಲರಿಗೂ ದ್ವೇಷಕ್ಕೆ ಅಥವಾ ನೀವು ಅವರಿಗೆ ವಾಗ್ವಾದಕ್ಕೆ ಗುರಿಯಾಗುವಂತಹ ಸಂದರ್ಭಗಳು ಇವತ್ತಿನ ದಿನಮಾನದಲ್ಲಿ ಕಾಣುತ್ತೆ. ಇವತ್ತಿನದಲ್ಲಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಶ್ವೇತವರ್ಣ ಅಂತ ಹೇಳ್ತೀವಿ. ಇವತ್ತಿನ ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಸ್ಥಾನ, ಹನುಮಾನ್ ಚಾಲಿಸ ಪಠಣ ಶುಭ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳು ಸಹ ಇರುತ್ತೆ. ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ವೈದ್ಯಕೀಯ ತಪಾಸಣೆಯಿಂದ ಆರೋಗ್ಯ ಕಡೆ ಗಮನ ಬೇಕೇ ಬೇಕು. ಯಾಕೆಂದ್ರೆ ಹೃದಯ ಸಂಬಂಧಪಟ್ಟವರು ಇವತ್ತು ಅವ್ರು ತೀರೇ ಹೋಗ್ತಾನಪ್ಪ, ಇವತ್ತು ಅವನಿಗೆ ಏನೋ ಒಂದು ಸಮಸ್ಯೆಗಳಾಗಿದೆ ಅಂದವರು ಅವರು ಸ್ವಲ್ಪ ಉಳ್ಕೊಳ್ಳುವಂತಹ ಅವರ ಕುಲದೇವತೆ ಅನುಷ್ಠಾನದಲ್ಲಿ ಉಳ್ಕೊಳ್ಳುವಂತಹ ದಿನಮಾನವನ್ನು ನೋಡಬಹುದು. ಜೊತೆಗೆ ಅವರು ಅದೇ ಭಯದಲ್ಲಿ ಮಾನಸಿಕವಾಗಿ ಕೊರಗಂಥದ್ದು. ಯಾವುದೇ ಒಂದು ವಿಚಾರಗಳನ್ನು ಗೌಪ್ಯತೆ ಮಾಡಿರ್ತೀರಿ. ಇವರಿಗೆ ಹೇಳಬಾರ್ದು, ಇದನ್ನು ಹೇಳಿದ್ರೆ ವ್ಯವಹಾರ ಸರಿ ಬರಲ್ಲ, ಇವರಿಗೆ ತಿಳಿಸಿದ್ರೆ ಸಮಸ್ಯೆಗಳಾಗುತ್ತೆ ಅನ್ನೋಂಥವನ್ನ ನೀವು ಗುಟ್ಟಲ್ಲಿ ಇಟ್ಕೊಂಡಿರೋದೆ ನಿಮಗೆ ಕಷ್ಟ ಕಾರ್ಪಣ್ಯಗಳಿಗೆ ನಿಮಗೆ ನೀವೇ ಗುರಿ ಮಾಡ್ಕೊಂಡಂಗೆ. ಹಾಗಾಗಿ ಸಂಕಷ್ಟಗಳ ಸರಮಾಲೆ ನೀವು ಹೇಳಿಕೊಂಡಿಲ್ದಿರದೆ ನಿಮಗೆ ಸರಮಾಲೆಯಾಗಿ ಕಂಡುಬರುತ್ತೆ. ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸಹಪಾಠಿಗಳಿಗೆ, ನಿಮಗೆ ಹಿತೈಷಿಗಳಿಗೆ ನಿಮ್ಮ ವಿಚಾರಗಳನ್ನ, ಗೌಪ್ಯತೆಗಳನ್ನ ನೀವು ಶೇರ್ ಮಾಡೋದ್ರಿಂದ ನಿಮಗೆ ಒಂದಷ್ಟು ಸಮಾಧಾನ, ಆರೋಗ್ಯ, ವ್ಯವಹಾರದಲ್ಲಿ ಒಂದಷ್ಟು ಸಹಕಾರ ಸಿಗಲಿದೆ. ಜೊತೆಗೆ ವ್ಯವಹಾರ ಮಾಡೋಂಥವ್ರು ಯಾರು ವಿಚಾರ ಇಲ್ಲದೇ ವ್ಯವಹಾರ ಮಾಡಕ್ಕೆ ಹೋಗುವಂಥದ್ದು ಅಥವಾ ಗೊತ್ತಿದ್ದು ಬಿಟ್ಬಿಡೋಣ ನಾಳೆ ನೋಡ್ಕೊಳ್ಳೋಣ ಅನ್ನೋಂಥದ್ದು ಇವತ್ತು ಸರಿ ಬರೋದಿಲ್ಲ. ದಯವಿಟ್ಟು ಇವತ್ತಿನ ದಿವಸದಲ್ಲಿ ಆರೋಗ್ಯದ ಕಡೆ, ವ್ಯವಹಾರದ ಕಡೆ ತುಂಬಾ ಗಮನವನ್ನು ಕೊಡಬೇಕು. ಇಳಿಮುಖವಾಗಿರುತ್ತದೆ ಇವತ್ತಿನ ವ್ಯವಹಾರಗಳು. ನಿಮ್ಮ ಕೈಯಿಂದ ಕೂಡಿಟ್ಟ ಹಣ ಖಾಲಿ ಆಗುವಂತ ದಿನಮಾನನೇ ಆಗಿರುತ್ತದೆ. ಎಚ್ಚರಿಕೆ. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಶ್ಯಾಮ ಬಣ್ಣ ಅಂತ ಹೇಳ್ತೀವಿ. ಒಂದು ಗೋವಿಂದನ ಕಲ್ಲಾರ್ ಅಂತ ಏನ್ ಹೇಳ್ತೀವಿ, ಒಂದು ನೀಲಿ ತುಂಬಾ ಬರುವಂತಹ ಒಂದು ಆಕಾಶ ನೀಲಿ ಬಣ್ಣ ತುಂಬಾ ಉತ್ತಮವಾಗಿರುತ್ತದೆ. ಕೆಂಪು ಬಣ್ಣನೂ ತುಂಬಾ ಶುಭವಾಗಿ ಕಂಡು ಬರುತ್ತದೆ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡೋದ್ರಿಂದ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಆರೋಗ್ಯದ ಕಡೆ ಗಮನವನ್ನು ಸಹ ಕೊಡ್ತಾರೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ, ಮೀನ ಲಗ್ನದವರಿಗೆ ಯಾವುದೇ ಆರ್ಥಿಕ ಸಂಕಷ್ಟ ಇದ್ರೂ ಸಹ ಇವತ್ತಿನ ದಿವಸದಲ್ಲಿ ಎಲ್ಲ ಸಕಾಲಕ್ಕೆ ನಿಮಗೆ ಕ್ಲಿಯರ್ ಆಗಿ ನಿಮ್ಮ ಕೈಗಳಿಗೆ ಎಲ್ಲಾ ವಿಚಾರಗಳು, ನ್ಯಾಯಾಲಯದವರಾಗಿರ್ಬೋದು, ಭೂ ಸಂಬಂಧಪಟ್ಟದ್ದಾಗಿರ್ಬೋದು, ದಾಖಲಾತಿಗಳು ಹುಡುಕ್ತಿರುವಂತವರು ಅನಿರೀಕ್ಷಿತವಾಗಿ ನಿಮ್ಮನ್ನ ಕರೆದು ನಿಮಗೆ ಕೊಟ್ಟು ಹೋಗ್ತಾರೆ. ಎಲ್ಲಾ ಪರಿಹಾರಗಳ ದಿನಮಾನವನ್ನು ಸಹ ನೋಡಬಹುದು. ಜೊತೆಗೆ ಈ ದಿನದಲ್ಲಿ ಮನದಲ್ಲಿ ನಿಮ್ಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಿಮ್ಮ ತಾತನ ಆಸ್ತಿ ನೀವು ಸಂಪಾದನೆ ಮಾಡಿದ ನನ್ನ ಮಕ್ಕಳಿಗೆ ಅನ್ನುವಂಥದ್ದು ಸ್ಥಿರಾಸ್ತಿಗಳಲ್ಲಿ ನಿಮಗೆ ಆದಾಯ ಮೂಲವನ್ನು ಸಹ ನೋಡಬಹುದು. ಜೊತೆಗೆ ಮರ್ತಿರ್ತೀರಿ, ನಿಮಗೆ ಆಸ್ತಿಗಳೇ ಗೊತ್ತಿರಲ್ಲ, ಅದನ್ನು ಹುಡುಕಿ ಕೊಟ್ಟು ನಿನ್ನನ್ನ ಬಾಯಲ್ಲಿ ನಿಮ್ಮ ಆಸ್ತಿಲಿದೆ ಅಂತ ಹೇಳುವಂತಹ ದಿನವನ್ನು ಸಹ ನೋಡಬಹುದು. ಮಾನಸಿಕವಾಗಿ ಕುಗ್ಗೋಗಿರ್ತೀರಿ.
ನಿಮಗೆ ಒಂದು ಏನೂ ಇರಲ್ಲ, ಬರೀ ಕೈ ಕಣಪ್ಪ ಅಂತ ಅನ್ನೋರಿಗೆ ನಿಮಗೆ ಇವತ್ತು ನೋಡಿ ಈ ಕೆಲಸ ಮಾಡು ನಿನಗೆ ತುಂಬ ಉತ್ತಮ ಫಲಗಳನ್ನು ಕೊಡ್ಬೋದು ಅನ್ನೋಂತಹ ಸ್ನೇಹಿತರು ಹಿರಿಯರು ಸಹ ಇವತ್ತು ನಿಮಗೆ ಹೊಸ ಪರಿಚಯಗಳಲ್ಲಿ ಸಿಗ್ತಾರೆ. ಹಾಗಾಗಿ ನೀವು ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದ್ರ ಜೊತೆಗೆ ಊಟ ತಿಂಡಿ ಭೋಜನಗಳು ಹೊಸದಾಗಿ ಸಿಗುತ್ತೆ. ಅಂದರೆ ಇವತ್ತು ಸಮೃದ್ಧಿ ಭೋಜನ ಮಾಡುವಂತಹ ದಿನಮಾನವನ್ನು ಸಹ ನೋಡ್ಬೋದು. ಆದರೆ ಮುಂಜಾಗ್ರತೆಯಿಂದ ಎಲ್ಲ ವಿಶ್ವಾಸದಲ್ಲೂ ವ್ಯವಹಾರದಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಳದಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಅಥವಾ ಕೇಳೋದು ಅಥವಾ ಹೇಳೋದು ಒಳಿತು. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ.